ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳುವಂತ ಸರ್ಕಾರ ಇಷ್ಟು ಪರಿಸರನ ಒಂದೇ ಸಲ ನೆಲಸಮ ಮಾಡಕ್ಕೆ ಹೊರಟಿದೆ. ಸಾವಿರಾರು ಗಿಡಗಳಿದೆ, ತೆಂಗಿನ ಮರಗಳು. ಇದು ಬರಡು ಭೂಮಿನ? ಯಾವುದೇ ಕಾರಣಕ್ಕೂ ಇದು ಬರಡು ಭೂಮಿ ತರ ಕಾಣಿಸ್ತಾ ಇಲ್ಲ. ಹಚ್ಚ ಹಸಿರಿನಿಂದ ತುಂಬಿದೆ. ಕೃಷಿಗೆ ಯೋಗ್ಯವಾದ ಭೂಮಿ. ಎಕರೆಗೆ 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ಇಂಥ ಜಾಗ ಸಿಗಲ್ಲ. ರೈತರು ಅದನ್ನೇ ಹೇಳ್ತಾ ಇರೋದು, ನಮಗೆ ನಮ್ಮ ಜಾಗ ಬೇಕು, ನಮಗೆ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಇದು ಮನಸ್ಸಿಗೆ ತುಂಬಾನೇ ನೋವಾಗಿದೆ. ನಮ್ಮ ಜಾಗನ ನಾವು ಕೊಡಕ್ಕೆ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ನಾವಿವತ್ತು ಬಿಡದಿಯ ಬನ್ಗಿರಿಲಿದ್ದೀವಿ. ಒಬ್ಬ ರೈತನ ಮನೇಲಿ ನಾವಿದ್ದೀವಿ. ಕಾಣಿಸ್ತಾ ಇದೆಯಾ ಹಸುಗಳು? ಎಷ್ಟೆಲ್ಲ ಹಸುಗಳನ್ನ ಸಾಕಿದ್ದಾರೆ. ಹೈನುಗಾರಿಕೆ ಜಾಸ್ತಿ ಇಲ್ಲಿ. ಡೈಲಿ ಹಾಲನ್ನ ಕರೆದು ಡೈರಿಗೆ ಹಾಕಿ ಬದುಕೋ ಜನ ರೈತರಿದ್ದಾರೆ ಇಲ್ಲಿ. ಕಾಣಿಸ್ತಾ ಇದೆ ನೋಡಿ ಹಸುಗಳೆಲ್ಲ. ಇಷ್ಟೆಲ್ಲ ಹಸುಗಳನ್ನ ಸಾಕಿದ್ದಾರೆ. ಒಬ್ಬ ರೈತನ ಮನೇಲಿ ಇದೀವಿ ನಾವಿವತ್ತು. ನೋಡಕ್ಕೆ 2 ಕಣ್ಣು ಸಾಲದು ಹಂಗಿದೆ ರೈತನ ಮನೆ ಇವತ್ತು. ಹೈನುಗಾರಿಕೆಯಲ್ಲಿ ಬಿಡದಿ ನಂಬರ್ 1. ಯಾಕಂದ್ರೆ ಇಲ್ಲಿ ಹೈನುಗಾರಿಕೆಯಿಂದನೇ ಜನ ಜೀವನ ನಡೆಸ್ತಾ ಇದ್ದಾರೆ. ದಿನಕ್ಕೆ 50 ಲೀಟ್ರು. ನಾನೊಬ್ಬ ರೈತನ ಮಗಳಾಗಿ ಇವತ್ತು ನಾನು ಸ್ವಇಚ್ಛೆಯಿಂದ ಬಿಡದಿಯ ಜಮೀನಿನ ರೈತರ ಪರ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀನಿ. ರೈತರೆಲ್ಲ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಇದು ಕೃಷಿಗೆ ಯೋಗ್ಯವಾದ ಭೂಮಿ. ಈ ಭೂಮಿ ಬಂಜರು ಭೂಮಿ ಅಲ್ಲ. ಯಾಕಂದ್ರೆ ನಾವು ಇಲ್ಲಿ ಅಡಿಕೆನ ನೋಡ್ತಾ ಇದೀವಿ, ಇಲ್ಲಿ ತೆಂಗಿದೆ, ಮಾವು, ಬೇವು, ಹಳಸು ಪ್ರತಿಯೊಂದು ಬೆಳೀತಾ ಇರೋ ಸಮೃದ್ಧವಾದ ಭೂಮಿ ಇದು. ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಜಮೀನಿಗೆ ನಾವು ಓನರ್, ನಾವು ಅದರಲ್ಲಿ ಖುಷಿನ ಕಾಣ್ತಾ ಇದೀವಿ, ನಾವು ಹೆಮ್ಮೆಯಿಂದ ಬದುಕ್ತಾ ಇದೀವಿ. 25 ಕಿಲೋಮೀಟರ್ 25 ಕೋಟಿಯಿಂದ 30 ಕೋಟಿ ಒಂದು ಎಕರೆಗೆ. ನಮ್ದು 2 ಕೋಟಿ, ನಮ್ದು 22 ಕಿಲೋಮೀಟರ್. ವಿಧಾನಸೌಧ 22 ಕಿಲೋಮೀಟರ್ ಇಲ್ಲಿಗೆ ತೊರೆ ಮಾಡ್ಲಿ ಅವರು. ಇಲ್ಲಿ ನೋಡ್ರಿ ಅಡಿಕೆ ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ಈ ಅಡಿಕೆ. ಹಾಗೆ ಇಲ್ಲಿ ನೋಡ್ಬೋದು ನೀವು ತೆಂಗಿನ ಮರ. ತೆಂಗು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಪಪ್ಪಾಯ ಕಾಣಿಸ್ತಾ ಇದ್ಯಾ? ಇಲ್ಲಿ ಅಡಿಕೆ ಕಾಣಿಸ್ತಾ ಇದ್ಯಾ? ಇಲ್ಲಿ ತೆಂಗು ಕಾಣಿಸ್ತಾ ಇದ್ಯಾ? ಇದು ಸಮೃದ್ಧವಾದ ಭೂಮಿ ಅಲ್ವಾ? ನಾವು ಇದನ್ನ ಎಕರೆಗೆ 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ನಮ್ಮ ಭೂಮಿನ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಬಿಟ್ಟು ಕೊಡೋದಕ್ಕೆ ಅಥವಾ ಮಾರೋದಕ್ಕೆ ರೆಡಿ ಇಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಇಂಥ ಒಂದು ಜಾಗನ ಬರಡು ಭೂಮಿ ಅಂತ ಹೆಂಗ್ರಿ ಹೇಳ್ತೀರಾ ನೀವು? ಯಾಕಂದ್ರೆ ಒಂದು ಹೊಲನ ಕಳ್ಕೊಳ್ಳೋವಾಗ ನಮ್ಗಾಗ ನೋವೇನು ಅನ್ನೋದು ರೈತರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಪೂರ್ವಜರ ಸಮಾಧಿಗಳಿದೆ, ಅಲ್ಲೆಷ್ಟೋ ನೆನಪುಗಳಿದೆ. ಅಜ್ಜನ ಆಸ್ತಿ, ತಾತನ ಆಸ್ತಿ, ಅಜ್ಜಿ ಆಸ್ತಿ, ಗಂಡನ ಆಸ್ತಿ ಅಂತ ಹೆಮ್ಮೆಯಿಂದ ಬದುಕ್ತಾ ಇದ್ದಾರೆ ಅವರು. ಭೂಮಿ ಅಂದ್ರೆ ಬರೀ ಮಣ್ಣಲ್ಲ ರೀ, ಅಲ್ಲಿ ಮನ್ಸುಗಳಿರುತ್ತೆ, ಎಷ್ಟೋ ನೆನಪುಗಳಿರುತ್ತೆ. ಈ ಥರ ಪೂರ್ವಜರ ಎಷ್ಟೋ ಸಮಾಧಿಗಳಿರುತ್ತೆ. ಇವಾಗ ಗಿಡ ಮರ ಅಷ್ಟೇ ನಾಶ ಆಗಲ್ಲ ರೀ, ನಾವು ನಮ್ಮ ಹೊಲಗಳನ್ನ ಮಾತ್ರ ಕಳೆದುಕೊಳ್ಳಲ್ಲ, ಈ ಥರ ಪೂರ್ವಜರ ಸಮಾಧಿಗಳನ್ನೂ ಕಳೆದುಕೊತೀವಿ. ನಮ್ಮ ಅಜ್ಜಿ ತಾತ ಎಲ್ಲ ನಮ್ಗೊಂದು ಮಾತು ಹೇಳೋರು, ನಾವು ಸತ್ತಾಗ ನಮ್ಮ ಹೊಲದಲ್ಲಿ ನಮ್ಮನ್ನು ಮಣ್ಣು ಮಾಡಿ ನಮ್ಗೆ ಅಷ್ಟೇ ಸಾಕು, ನೆಮ್ಮದಿಯಾಗಿ ಮಲಗ್ತೀವಿ. ಸಾವಲ್ಲೂ ಸಾರ್ಥಕತೆನ ಕಾಣ್ತಾರೆ. ಇವಾಗ ಎಲ್ಲಿ ಮಣ್ಣು ಮಾಡೋದು ನಾವೆಲ್ಲ? ನಾವು ಹಿರಿಯರ ಪೂಜೆ ಅಂತ ಎಲ್ಲಿ ಮಾಡೋದು? ಎಲ್ಲ ನೆಲಸಮ ಮಾಡಿದ್ರೆ ನಾವೇನು ಅಂತ ಪೂಜೆ ಮಾಡೋದು? ಯುಗಾದಿ ಬಂತು ಅಂದರೆ ಪೂಜೆ ಮಾಡ್ತೀವಿ, ದೀಪಾವಳಿ ಬಂತು ಅಂದರೆ ಹಿರಿಯರ ಪೂಜೆ ಮಾಡ್ತೀವಿ. ಇವಾಗೇನು ಪೂಜೆ ಮಾಡಲಿ ನಾವು? ಎಲ್ಲಿ ಅಂತ ಸಮಾಧಿ ಮಾಡಲಿ ನಾವು? ಇದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ? ಅವ್ರ ನೆನಪುಗಳನ್ನೆಲ್ಲ ಸರ್ವನಾಶ ಮಾಡಿದ್ರೆ ನಾವು ಅವ್ರ ನೆನಪುಗಳನ್ನ ಹೆಂಗೆ ಇಟ್ಕೊಳ್ಳೋದು? ಅವರು ತನ್ನ ಹೊಲಗಳಿಗೆ ಓನರ್ ಆಗಿ ಬದುಕ್ತಾ ಇರೋರ್ನ ಯಾವುದೋ ಈಗ ಎಜುಕೇಶನ್ ಇಲ್ದಿರೋರ್ನ ಕರ್ಕೊಂಡು ಹೋಗ್ಬಿಟ್ಟು ಸೆಕ್ಯೂರಿಟಿನ ಮಾಡಕ್ ಕೊಟ್ಟಿದ್ದೀರಾ ನೀವು. ಹೂವು, ಹಣ್ಣು, ತರಕಾರಿ, ತೆಂಗು, ಮಾವು ಮತ್ತೆ ಪಪ್ಪಾಯ ಇದೆಲ್ಲದನ್ನು ಬೆಳೆಯಕ್ಕೆ ಸಮೃದ್ಧವಾದ ಕೃಷಿ ಭೂಮಿ ಈ ಭೂಮಿ. ಕಾಣಿಸ್ತಾ ಇದೆಯಾ ಬಾಳೆಗೊನೆ? ಇದಿಷ್ಟು ಬಾಳೆ ತೋಟ. ಪ್ರತಿ ಬಾಳೆ ಗಿಡದಲ್ಲೂ ಬಾಳೆಗೊನೆ ಇದೆ. ನಮ್ಮ ಬೆಂಗಳೂರಲ್ಲೇ ನೀವು ಚಿಕ್ಕಮಂಗ್ಳೂರು, ಆಗೊಂಬೆ ಎಲ್ಲನೂ ನೋಡ್ಬೋದು. ಇಷ್ಟು ಸಾವಿರಾರು ಗಿಡ ಕಾಣಿಸ್ತಾ ಇದೆ ನೋಡಿ. ಅಡಿಕೆ, ತೆಂಗು. ಇದು ಬರಡು ಭೂಮಿ ಅಂತೆ. ಇದು ಯಾವುದೇ ಕಾರಣಕ್ಕೂ ಬರಡು ಭೂಮಿ ಅಲ್ಲ. ಮಲೆನಾಡಿಗಿಂತ ಹೆಚ್ಚು ಸೊಗಸಾಗಿದೆ ಈ ಭೂಮಿ. ತೆಂಗಿನ ಮರ ಇಷ್ಟೊಂದಿದೆ. ಇಷ್ಟು ಒಂದೇ ಸಲ ನೆಲಸಮ ಮಾಡಕ್ ಕೊಟ್ಟಿದ್ದಾರೆ ಸರ್ಕಾರದವರು. ರೈತರೆಲ್ಲ ಕಣ್ಣೀರ್ ಇಡ್ತಾ ಇದ್ದಾರೆ. ಒಬ್ಬ ತಾತ ಹೇಳ್ತಾರೆ, ನನಗೆ ಮನಸ್ಸಿಗೆ ನೋವಾಗಿದೆ, ನನಗೆ ಊಟ ಸೇರ್ತಾ ಇಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೇನಾದ್ರೂ ಹೃದಯಾಘಾತ ಆಯ್ತು ಅಂದ್ರೆ ಅದಕ್ಕೆ ಸರ್ಕಾರ ನೇರವಾಗಿ ಹೊಣೆ.
ನನಗೆ ಈ ವಿಚಾರ ಮನಸ್ಸಿಗೆ ಅಷ್ಟು ನೋವಾಗಿದೆ. ನನ್ನ ಜಮೀನನ್ನು ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಂತ ರೈತರೆಲ್ಲ ಕಣ್ಣೀರಿಡ್ತಾ ಇದ್ದಾರೆ. ಆ ಕಣ್ಣೀರಿನ ಕತೆ ಕೇಳೋಕ್ಕಾಗ್ತಿಲ್ಲ ರೀ, ಅಷ್ಟು ನೋವಾಗ್ತಾ ಇದೆ ಮನಸ್ಸಿಗೆ. ಅವರು ಎಷ್ಟು ಅಳ್ತಿದ್ದಾರೆ ಅಂದರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಅಳ್ತಿದ್ದಾರೆ. ಇಷ್ಟೆಲ್ಲ ರೈತರನ್ನ ಎದುರಾಕೊಂಡು ಸರ್ಕಾರ ಮುಂದುವರಿಯುತ್ತಾ ಅನ್ನೋದು ಯೋಚನೆ ಮಾಡಬೇಕಾಗಿರೋ ವಿಚಾರ. ಯಾಕಂದ್ರೆ ರೈತರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಇವತ್ತು ಪಾದಯಾತ್ರೆ ನಡೆಸಿದರೆ 8 ಹಳ್ಳಿಗಳಲ್ಲಿ ಪಾದಯಾತ್ರೆ ನಡೆದಿದೆ. ಅವರ ಕಣ್ಣೀರು ಕೇಳಕ್ಕಾಗ್ತಾ ಇಲ್ಲ. ಈಗ ಅವ್ರನ್ನೆಲ್ಲ ಎದುರಾಕೊಂಡು ಸರ್ಕಾರ ಏನಾಗುತ್ತೆ ಮುಂದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಾವೆಲ್ಲ. ನಮ್ಮನ್ನ ಜೀವಂತವಾಗಿ ಕೊಲೆ ಮಾಡಬೇಕು ಅಂತಿದ್ದೀರಾ, ಯಾಕಿಷ್ಟು ಬಲವಂತವಾಗಿ ನಮ್ಮ ಜಮೀನನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ರೈತರೆಲ್ಲ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೈತರೆಲ್ಲ ಇವತ್ತು ಪ್ರತಿಭಟನೆಯಲ್ಲಿ ಇದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಪ್ರತಿಭಟನೆ ಜೋರಾಗಿ ನಡೆಸಿದ್ದಾರೆ. ಅವ್ರು 2 ಮಾತುಗಳನ್ನ ಆಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳೋಣ ಅವ್ರು ಏನ್ ಹೇಳ್ತಾರೆ ಅಂತ. ಮೇಡಮ್ ಹೇಳೋದು, ಬೆಂಗಳೂರಲ್ಲಿ 10 ರೂಪಾಯಿ 20 ರೂಪಾಯಿ ತರಕಾರಿ ಜಾಸ್ತಿ ಆದಾಗ ಅವಾಗ ಹೇಳ್ತಾರೆ ಜನ ಏನಂತ, ತರಕಾರಿ ರೇಟ್ ಜಾಸ್ತಿ ಆಯ್ತು ಅಂತಾರೆ. ಗೆಳೆಯರಿದ್ರೆ ತಾನೇ ಅಲ್ಲಿ, ಗೆಳೆಯರಿದ್ದಾಗ ರೇಟ್ ಹಾಗೆ ಆಯ್ತದೆ ಅಲ್ವಾ? ಅವಾಗ ಕೊಟ್ಕೊಂಡು ತಿನ್ಬೇಕಾ? ಅದಕ್ಕೆ ಮೊದಲೇ ಜನ ಎಚ್ಚೆತ್ಕೊಂಡು ಭೂಮಿ ಉಳಿಲಿ, ರೈತರು ಉಳಿಲಿ ಅಂದರೆ ಬೆಂಗಳೂರವರು ಬಂದು ಗಲಾಟೆ ಮಾಡಬೇಕು. ಬೆಂಗಳೂರವರು ಬಂದು ನಮ್ಮ ಏರಿಯಾ ನೋಡಬೇಕು. ಎಷ್ಟು ಸೌದೆಕಾಯಿ ಬೆಳೀತಾರೆ, ಬದನೆಕಾಯಿ ಎಷ್ಟು ಬೆಳೀತಾರೆ, ಹೂಕೋಸು ಎಷ್ಟು ಬೆಳೀತಾರೆ, ಮೆಣಸಿನಕಾಯಿ ಹೆಂಗೆ ಬೆಳೀತಾರೆ, ಪಪ್ಪಾಯಿ ಬೆಳೀತಾರೆ, ಬಾಳೆ ಬೆಳೀತಾರೆ, ಪ್ರತಿಯೊಂದು ಬೆಳಿತೀವಿ ನಾವು. ಅಡಿಕೆ ಇದೆ, ಬಂದು ನೋಡ್ಲಿ ಅವರು. ಯಾರು ಬೇಕು ಮೇಡಮ್ ಅವರೇ? ಕೋಟಿ ನೋಡಿ 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 ನಾವು ಎಣಿಸಿ ಸಾಕಾಗ್ಬಿಟ್ಟಿದ್ದೀವಿ. ಕೋಟಿ ಯಾರು ಬೇಕು? ನ್ಯಾಯ 3.5 ಕಿಲೋಮೀಟರ್ ರೋಡ್ ಮಾಡೋಕ್ಕಾಗಲ್ಲ. 3.5 ವರ್ಷ ಆಯ್ತು ಬಂದು, ಇವಾಗ ಬಂದ್ರಲ್ಲ ರೋಡು ನೋಡ್ರಲ್ಲ, ಬನಗಿರಿಯಿಂದ ಕೊಲ್ಲಳ್ಳಿಗೆ 3.5 ಕಿಲೋಮೀಟರ್ ರೋಡ್ ಮಾಡೋಕ್ಕಾಗಿಲ್ಲ. ಅವ್ನು ಯೋಗ್ತಿಗೆ, ಅವ್ನು MLA ಆಗಿಲ್ಲ, ಪತ್ತಾನೇ ಇಲ್ಲ. ಎದ್ಬಿಟ್ಟು ಹೋಗಿ ಮಾಡಬೇಕು, ಮನುಷ್ಯತ್ವ ಇರಬೇಕು, ಜೀವನ ಮಾಡಬೇಕು, ಸ್ಪಂದಿಸ್ಬೇಕು. ಬಂದು ಬರೀ ದುಡ್ಡು ಹೊಡಿಯೋಕೆ ಅಲ್ಲಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಇದ್ರಲ್ಲಿ ಕುತ್ಕೊಂಡು ಬರ್ಲಿ ಇಲ್ಲಿಗೆ ನೋಡೋಣ. ಹೋರಾಟ ನಡೀತಾ ಇದೆ, ನಿಮ್ಮ MLA ಬಂದಿದ್ದಾರೆ. ಬರ್ಲೇ ಇಲ್ವಲ್ಲ ಅವರು, ಬರೋದೇ ಇಲ್ಲ ಇಲ್ಲಿ. ಅಲ್ಲೇ ಕುತ್ಕೊಂಡು ದುಡ್ಡು ಬೋಚ್ಕೊಂಡು ಹೋಗ್ಬಿಡ್ಬೇಕು ಅವ್ನು. ಈ ಸಾರಿ ಲಾಸ್ಟ್ ಎಲ್ಲ, ಈ ಸಾರಿ ಇಷ್ಟು ವರ್ಷ ಓಟ್ ಹಾಕ್ತು, ಹೆಂಗ ಹೊಡ್ಕೊಂಡ ಚೆನ್ನಾಗಿ. ಈಗ ಇದನ್ನು ಬಳಸ್ಕೊಂಡು ಹೊಂಟಾಗ್ಬಿಡೋಣ, ನಾಮ ಇಟ್ಬಿಟ್ಟು ಲಾಸ್ಟ್ ಇಸ್ತಿ ನಾಮ ಇಟ್ಬಿಟ್ಟು ಹೋಗ್ಬಿಡೋಣ ಅಂತ ಏನೇನೋ ಟ್ರೈ ಮಾಡ್ತಾ ಅದು ಆಯ್ತಾ ಇಲ್ಲ. ಅಲ್ಲ, ಈ ಹೋರಾಟದ ಬಗ್ಗೆ ನಿಮ್ಮ MLA ಅವ್ರ ಅಭಿಪ್ರಾಯ ಏನು ಅಂತ ಏನಾದ್ರು ತಿಳಿಸಿದಾರಾ? ಅವರು ರೈತರೆಲ್ಲ ಸ್ವಾವಲಂಬಿ ಜೀವಿಗಳು. ಈ ತರ ಸ್ವಾವಲಂಬಿ ಜೀವಿಗಳನ್ನು ಅವ್ರ ಪಾಡಿಗೆ ಅವ್ರನ್ನ ಬದುಕೋದಕ್ಕೆ ಬಿಟ್ರೆ ಸರ್ಕಾರ ಉಳಿಯುತ್ತೆ, ಇಲ್ಲ ಸರ್ಕಾರ ಅಳಿಯುತ್ತೆ.